ಒಬ್ಬ ವ್ಯಕ್ತಿನ ಯಾರೋ ಅರೆ ಪ್ರಜ್ಞೆಯಲ್ಲಿ ಹೂತು ಮಣ್ಣು ಮಾಡಿದ್ರು. ಅಷ್ಟೊಂದು ದ್ವೇಷ ಇತ್ತ ಆ ವ್ಯಕ್ತಿ ಮೇಲೆ. ಹಾಗಿದ್ರೆ ಆ ವ್ಯಕ್ತಿ ಏನು ಮಾಡಿದ್ದ? ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಬೇಕು ಅಂದರೆ ಅಖಿಲ ಜೀವನ ಗೊತ್ತಾಗಬೇಕು. ಅಖಿಲ ಮಧ್ಯಮ ವರ್ಗದ ಮನೆ ಹುಡುಗಿ. ಎಲ್ಲವನ್ನೂ ಸಹಿಸ್ಕೊಂಡು ಎಲ್ಲವನ್ನೂ ಹೊಂದ್ಕೊಂಡು ಹೊಂದಾಣಿಕೆನೇ ಜೀವನ ಅಂತ ಬದುಕ್ತಾ ಇದ್ದ ಹುಡುಗಿ ಅಖಿಲ. ಹಾಗಂತ ಅವಳ ಜೀವನದಲ್ಲಿ ಖುಷಿನೇ ಇರಲಿಲ್ಲ ಅಂತಲ್ಲ, ಆದರೆ ಆ ಖುಷಿ ಹೆಚ್ಚೊತ್ತು ಉಳಿತಾ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲೇ ಅವರಪ್ಪ ಕುಡ್ಕೊಂಡು ಬಂದು ವಿಪರೀತ ಹೊಡೆಯೋರು. ಅವರಮ್ಮ ಆದಷ್ಟು ಅವಳಿಗೆ ಪ್ರೊಟೆಕ್ಟ್ ಮಾಡೋರು. ಅವರಮ್ಮ ತೀರ್ಕೊಂಡ್ಮೇಲೆ ಅವರಪ್ಪನ ದರ್ಬಾರು ಮತ್ತೆ ಜಾಸ್ತಿ ಆಯಿತು. ಯಾವುದೋ ಊರಲ್ಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಾ ಇದ್ದ ಅವರಣ್ಣ ವಾಪಸ್ ಬಂದ. ಅವನು ಅವಳ ಎಮೋಷ್ನಲ್ ಸ್ಟ್ರೆಂತ್ ಆದ. ಕೊನೆಗೆ ಅವರಪ್ಪ ತೀರ್ಕೊಂಡ್ಮೇಲೆ ಅವರಣ್ಣ ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದ. ಅವರಣ್ಣನ ಮದುವೆ ಆಯಿತು. ಮನೆಗೆ ಬಂದದಕ್ಕೆ ಅವಳ ಪಾಲಿಗೆ ರಾಕ್ಷಸಿ ಆದ್ಲು. ಕೊನೆಗೆ ಅವರಣ್ಣ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ದ. 6 ತಿಂಗಳ ಹಿಂದೆ ಅಷ್ಟೇ ಅವಳು ಮದುವೆ ಆಗಿದ್ದು. ಯಾಕೆ ಹಿಂಗ್ ನಡಕ್ತಾ ಇದೀಯಾ? ನನ್ ಕಂಡ್ರೆ ಭಯಾನಾ? ಹಾಗೇನಿಲ್ಲ. ನಿನ್ನ ಕಣ್ಣು ನಿನ್ನ ಕೈ ಎಲ್ಲ ಹೇಳ್ತಾ ಇದೆ. ಬಾ ಕೂತ್ಕೋ, ಬಾ ಹಾಲು ಕುಡಿ. ಅಯ್ಯೋ, ಇದು ನಿಮಗೆ ತಂದಿರೋದು. ನೋಡು, ಈಗ ನಾನು ನೀನು ಗಂಡ ಹೆಂಡ್ತಿ. ನಂದು ನಿಂದು ಅನ್ನೋದೇನೂ ಇಲ್ಲ, ಎಲ್ಲ ನಮ್ದು. ನಿಮ್ಮಣ್ಣ ನಿನ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ದೇಶ ಕಾಯಕ್ ನಿಂತಿರೋ ಸೈನಿಕ ನಾನು. ನಿನ್ನನ್ ಕಾಯ್ದೆ ಇರ್ತೀನಾ? ನೀನ್ ನನ್ನ ಹೆಂಡತಿ ಅಂದ್ ಮಾತ್ರಕ್ಕೆ ಹೇಳಿದ್ನೆಲ್ಲ ಕೇಳ್ಕೊಂಡು ಮನೇಲೆ ಬಿದ್ದಿರ್ಬೇಕು ಅಂತೇನಿಲ್ಲ. ನೀನ್ ಖುಷಿಯಾಗಿರ್ಬೇಕು, ನಾನು ಖುಷಿಯಾಗಿರ್ಬೇಕು, ನಾವಿಬ್ರು ಖುಷಿಯಾಗಿರ್ಬೇಕು. ನೀವ್ ಒಂದೇ ವಾರ ಇರೋದಾ? ಆಮೇಲೆ ಹೋಗ್ತೀರಂತೆ? ಆದ್ರೆ ಈ 1 ವಾರದ ಪ್ರತಿ ಕ್ಷಣನೂ ನಿನ್ ಜೊತೆನೆ ಕಳಿತೀನಿ. ಖುಷಿಯಾಗಿರು, ಯೋಚನೆ ಮಾಡ್ಬೇಡ. ಆದಷ್ಟು ಬೇಗ ಒಂದು ಮನೆ ಮಾಡಿ ನಿನ್ನನ್ನು ಅಲ್ಲಿಗೆ ಕರ್ಸ್ಕೊತೀನಿ. ನಿನ್ನಂತ ಹೆಂಡ್ತಿನ ಹೇಗ್ ಬಿಟ್ಟಿರ್ಲಿ ಹೇಳು? ಸರಿ, ನಾನೇನ್ ಬರ್ತೀನಿ. ಬರ್ಲಾ? ಸರಿ. ಅಖಿಲ, ಅಖಿಲ, ಏನಾಯ್ತಣ್ಣ? ಇವತ್ತು ಬೆಳಿಗ್ಗೆ ಬಾರ್ಡ್ರಲ್ಲಿ ಅಟ್ಯಾಕ್ ಆಗಿ 12 ಸೈನಿಕರು ತೀರ್ಕೊಂಡ್ರಲ್ಲಮ್ಮ. ಅದ್ರಲ್ಲಿ ಕುಶಾಲಪ್ಪನು ತೀರ್ಕೊಂಡ್ಬಿಟ್ನಮ್ಮ. ಕಾಯಕ್ ನಿಂತಿರೋ ಸೈನಿಕ ನಾನು. ನಿನ್ನನ್ ಕಾಯ್ದೆ ಇರ್ತೀನಾ? ರೀ ರೀ, ಎಲ್ಲಿದ್ದೀರಾ? ಬೇಗ ಬನ್ನಿ. ಯಾಕೆ? ಏನಾಯ್ತು? ಯಾಕಂಗ್ ಅರ್ಚ್ಕೊಂತ ಇದ್ಯಾ? ಒಳ್ಳೆ ವಿಷಯನ ಯಾವತ್ತೂ ಅರ್ಚ್ಕೊಂಡು ಹೇಳ್ಬೇಕು. ನಮ್ಮ ಅಖಿಲಾಗೆ ಒಳ್ಳೆ ಸಂಬಂಧ ಬಂದಿದೆ. ಏಯ್, ನಿನ್ಗೆ ತಲೆ ಕೆಟ್ಟಿದ್ಯಾ? ಅವ್ರ ಗಂಡ ಸತ್ತು ಇನ್ನು 2 ವಾರ ಆಗಿಲ್ಲ. ಅಯ್ಯ, ಹೋದೋನ್ ಹೋದ, ಅದಕ್ಕೇನ್ ಮಾಡಕ್ಕಾಗತ್ತೆ? ಇಷ್ಟಾದ್ರೂ ನಿಮ್ ತಂಗಿನ ಒಬ್ಬ ಮದ್ವೆ ಆಗಕ್ ಸಿಕ್ಕಿದಾನಲ್ಲ, ಅದಕ್ಕೆ ಖುಷಿ ಪಡಿ. ಕಿರ್ಚ್ಬೇಡ, ಅಖಿಲ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಂತಾಳೆ. ಅಯ್ಯ, ನಿಮ್ ಶ್ರೀಮತಿ ಮಗ ಯಾರು ಬರಲ್ವಾ? ನನಗೆ ಯಾರೂ ಇಲ್ಲ. ನೀವು ಅಖಿಲ ಜೊತೆ ಮಾತಾಡ್ತೀರಿ, ನಾನು 2 ನಿಮಿಷ ಬಂದೆ. ರೀ, ಸ್ವಲ್ಪ ಒಳಗ್ ಬನ್ನಿ. 1 ನಿಮಿಷ.
ಬಾ ಕೂತ್ಕೋ. ಪರವಾಗಿಲ್ಲ. ಪ್ರಶ್ನೆ ಕೇಳ್ತೀರ್ರಿ. ಏನೇ ಕೇಳ್ದೆ? ಮದ್ವೆ ಆಗೋ ಹುಡ್ಗನ ಮನೆಯವರು ಮಗ ಅಂತ ಕೇಳಿದ್ರೆ ಕೋಪ ಬರಲ್ವಾ? ಏನು ಮದ್ವೆ ಆಗೋ ಹುಡ್ಗನ? ಯಾರವನ? ಅಖಿಲಿನ ಅಪ್ಪನ ವಯಸ್ಸು ತರ ಇದ್ದಾನೆ. ಜೋರ ಕಿರ್ಚ್ಬೇಡಿ. ಅಖಿಲಾಗಿಂತ 20 ವರ್ಷ ದೊಡ್ಡವರಷ್ಟೇ. ಏನೇ ಹೇಳ್ತಿದ್ಯಾ? ಆ ವಯಸ್ಸಾಗಿದ್ ಮುತ್ಕೊಂಡ್ ಯಾಕೆ ಕಟ್ಟಕ್ ನೋಡ್ತಿದ್ಯಾ ಅವಳನ್ನ? ಏನ್ರಿ ಅಂತ ವಯಸ್ಸಾಗಿರೋದು? ಕಟ್ಮಸ್ತಾಗಿಲ್ವಾ? ಅವ್ರಿಗೆ ಟ್ರಾವೆಲ್ಸ್ ಬಿಸ್ನೆಸ್ ಕೂಡ ಇದೆ ಗೊತ್ತಾ? ತಿಂಗಳಿಗೆ ಲಕ್ಷದ ಮೇಲ್ ಕಮಾಯಿ ಇದೆ. ನಮ್ ಕಡೆಯಿಂದ ₹1 ಖರ್ಚು ಮಾಡದೆ ಮದ್ವೆ ಮಾಡ್ಕೊಳ್ತಾ ಇದ್ದಾರೆ. ಬೇಕಾದ್ರೆ ನಮಗೂ 2-3 ಲಕ್ಷ ಕೊಡ್ತಾರೆ. ಅಷ್ಟು ದೊಡ್ಡ ಮನ್ಸು ಅವ್ರದ್ದು. ದುಡ್ಗೋಸ್ಕರ ಅವಳು ಬಾಳ್ನ ಹಾಳು ಮಾಡಕ್ ನೋಡ್ತಾ ಇದ್ಯಾ? ನಿನ್ಗೇನೆ ಅನ್ಯಾಯ ಮಾಡಿದ್ಲವಳು? ಅಣ್ಣ, ನಾನು ಅವ್ರನ್ನ ಮದ್ವೆ ಹಾಕಿ ಒಪ್ಕೊಂಡಿದ್ದೀನಿ. ಅಖಿಲ, ಅಖಿಲ ಜೀವನದಲ್ಲಿ ಮಧ್ಯೆ ಬಂದ ಸ್ವಲ್ಪ ದಿನಗಳ ಸುಖ ಮತ್ತೆ ಮಾಯ ಆಗೋದ್ರಲ್ಲಿತ್ತು. ತನಗಿಂತ 20 ವರ್ಷ ದೊಡ್ಡವನಾದ ರಂಜನ್ ಶೆಟ್ಟಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ಲು. ಆದರೆ ಇದು ಮನಸ್ಫೂರ್ತಿಯಾಗಿ ಒಪ್ಕೊಂಡಿರೋ ಮದುವೆ ಖಂಡಿತ ಆಗಿರಲಿಲ್ಲ. ತನ್ನ ಅಣ್ಣನಿಗೆ ಹೊರೆ ಆಗಬಾರ್ದು, ಅತ್ತಿಗೆಗೆ ಬೇಜಾರಾಗಬಾರ್ದು ಅಂತ ಈ ಮದುವೆಗೆ ಒಪ್ಕೊಂಡಿದ್ಲು. ಆದರೆ ಬೇರೆಯವರ ಸಂತೋಷಕ್ಕೋಸ್ಕರ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ರಂಜನ್ ಎಂಥ ವ್ಯಕ್ತಿ ಅನ್ನೋ ಅಂದಾಜು ಅವಳಿಗಿರಲಿಲ್ಲ. ಅಖಿಲ ಮುಂದಿನ ಜೀವನ ನರಕ ಆಗೋದ್ರಲ್ಲಿತ್ತು. ಅವಳ ಸಂತೋಷ ದುಃಖದ ಹಾವು ಏಣಿ ಆಟ ಈ ದುಃಖದಲ್ಲೇ ಮುಗ್ದು ಹೋಗ್ತಾ ಇತ್ತ, ಅಥವಾ ಮತ್ತೆ ಏನಾದರೂ ಸಂತೋಷ ಅನ್ನೋದು ಅವಳ ಹಣೆಯಲ್ಲಿ ಬರ್ದಿತ್ತ? ಮಗ ಔಟ್ ಮಾಡು. ನಾವ್ ಯಾವಾಗ ಆಟದ ಬ್ಯಾಟಿಂಗ್? ತಡ್ಕೊಳಲ್ಲ, ಈ ಬಾಲ್ ಹೆಂಗ್ ಬೋಲ್ಡ್ ಮಾಡ್ತೀನಿ ನೋಡು, ಕೊಡು. ಅಯ್ಯ ಓದ್ ಬಾಲ್ ಹಿಂಗೆ ಹೇಳಿದ್ದೆ. ಎಲ್ಲ ಔಟ್ ಆದ? ಅದೇನ್ ಮಾಡ್ತೇವೆ ಮಾಡಪ್ಪ ತಗೆ. ಲವ್ ಏನ ಇವ್ನು ಇನ್ನೊಂದು ಮದುವೆ ಮಾಡ್ಕೊಂಬನ್ನ? ಮುಕ್ಕು ತುಂಬಾ ಸರ್ಗೋತ್ಕೋ. ಯಾಕೆ? ಇಲ್ಲಿ ಹುಡುಗರು ಸರಿ ಇಲ್ಲ, ಕೆಟ್ಟದಾಗ ನೋಡ್ತಿರ್ತಾರೆ. ಒತ್ಕೋ ಸುಮ್ಮನೆ ನೀನು. ಸರಿ ಒತ್ಕೋ. ಏಯ್, ಏನೋ ನೋಡ್ತಾ ಇದ್ದೀರಿ? ಹೋಗಿ ನಿಮ್ ಕೆಲಸ ನೀವು ನೋಡ್ಕೊಳ್ರ. ನಮ್ ಕೆಲ್ಸ ನಾವು ನೋಡ್ಕೊಂತೀವಿ, ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ರಾತ್ರಿ ಊಟಕ್ಕೆ ಏನ್ ಮಾಡ್ಲಿ? ಫಸ್ಟ್ ಕ್ಲಾಸ್ ಚಿಕನ್ ಮಾಡು. ಡ್ರಿಂಕ್ಸ್ಗೆ ಫ್ರೈ ಬೇಕು, ಊಟಕ್ಕೆ ಸ್ವಲ್ಪ ಗ್ರೇವಿ. ಇಲ್ಲಿ ಚಿಕನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಹೋಗ್ ತರ್ತೀನಿ. ಎಲ್ಗೋಗ್ಬೇಕು? ಅದು ಚಿಕನ್ ತರಕ್ಕೆ. ಅದಕ್ಕೆ ನೀನ್ ಯಾಕೆ ಹೋಗ್ಬೇಕು? ಓ, ನನಗಿಂತ ಚಿಕ್ಕ ಹುಡುಗ ಸಿಕ್ಕಿದ್ರೆ ಅವನ ಜೊತೆ ಅಫೇರ್ ಇಟ್ಕೋಬಹುದು ಅಂತನ? ಈ ಮನೆಯಿಂದ ಹೊರಗಡೆ ಕಾಲಿಡೋ ಹಾಗಿಲ್ಲ ನೀನು. ನಾನೇ ಹೋಗಿ ಚಿಕನ್ ಡ್ರಿಂಕ್ಸ್ ಎಲ್ಲ ತಗೊಂಡ್ ಬರ್ತೀನಿ. ಬೀಗ ಯಾಕ್ ತಗೊಂಡ್ರಿ? ಏನ? ಅದು ಬೀಗ ನನಗೆ ಎದುರು ಮಾತಾಡ್ತೀಯ? ನನಗೆ ಯಾವತ್ತು ಯಾವುದಕ್ಕೂ ಎದುರು ಮಾತಾಡಬಾರ್ದು. ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು.
ಗಂಡ ಬರೋ ತನಕ ಕಾಯೋದ್ ಬಿಟ್ಟು ಬಿದ್ಕೊಬಿಟ್ಟಿದೀಯೇನೆ ಕಾಯ್ತಾ ಇದ್ದೆ, ನಿದ್ದೆ ಬಂದ್ಬಿಡ್ತು. ಹೊಟ್ಟೆ ಬೇರೆ ತುಂಬಾ ನೋವ್ತಾಯ್ತು. ಬಟ್ಟೆ ಬಿತ್ತು. ನನಗಿವತ್ತು ತುಂಬಾ ಹೊಟ್ಟೆ ನೋವ್ತಿದೆ. ಇವತ್ ಬೇಡ. ನೀನ್ ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು ಏನಕ್ಕೆ? ಬಿಚ್ಚೋ. ಏನಪ್ಪ ಸಮಾಚಾರ? ಹೌದು, ಆ ಶೆಟ್ಟಿ ಆ ಸೈಟು ಆಂಟಿ ಕರ್ಕೊಂಬಂದಾಗಿನ ನೋಡ್ತಾ ಇದ್ದೀನಿ. ಏನು ನಿನ್ನ ಗಮನ ಅವ್ನ ಮನೆ ಕಡೆನೇ ಹೋಗ್ತಾ ಇದೆಯಲ್ಲ? ಏನೋ ಆಂಟಿ ಸಖತ್ತಾಗಿದ್ದಾಳೆ ಅಂತನಾ? ಏಯ್, ಚೀಪಾಗಿ ಆಡ್ಬಿಡ್ವು. ಅವ್ನು ನೋಡಿದ್ರೆ ಪಾಪದವ್ರು ಅನ್ಸ್ತಾರೋ? ಅವ್ರು ಪಾಪದವ್ರು ಇರ್ಬೋದಪ್ಪ, ಆದರೆ ಆ ಶೆಟ್ಟಿ ಪಾಪಿ ನನ್ನ ಮಗ ಕಣ. ಕೈ ಕಾಲು ಮುರಿಯೋದಕ್ಕೂ ಹೆಸಲ್ಲ. ಅವ್ನ ಹೆಂಡ್ತಿ ನೋಡೋದಿರ್ಲಿ, ಅವ್ಳ ಬಗ್ಗೆ ಮಾತಾಡಿದ್ರು ಸಾಕು ಮಟನ್ ಥರ ಕಟ್ ಮಾಡ್ಬಿಡ್ತಾನೆ ನಮ್ಮನ್ನ. ಹೋಗಿ ಹೋಗಿ ಇಂಥವ್ನಿಗೆ ಒಳ್ಳೊಳ್ಳೆ ಹುಡುಗಿ ಸಿಗ್ತಾರಲ್ಲ. ಎಲ್ಲ ದುಡ್ಡು ಮಾಮ್ಸ್. ದುಡ್ಡಿದ್ರೆ ದುನಿಯಾ ಸೂರಿ, ಇಲ್ಲ ಅಂದ್ರೆ ಸೂರಿ ದುನಿಯಾ. ಅಷ್ಟೆಲ್ಲ ಯಾಕೆ? ದುಡ್ಡಿದೆ ಅಂತ ತಾನೇ ಆ ಆಂಟಿ ಶೆಟ್ಟಿನ ಮದುವೆ ಆಗಿರೋದು. ಏಯ್, ಅವ್ರು ನೋಡಿದ್ರೆ ಹಾಗೆ ಕಾಣಿಸಲ್ವೋ? ಪಾಪ ಮನೇಲಿ ಬಲವಂತಕ್ಕೆ ಮಾಡಿದ್ರು ಅಥವಾ ಕಷ್ಟ ಇತ್ತೇನೋ, ಒಳ್ಳೆ ಗಿಡಗನ ಕೈಯಲ್ಲಿ ಗಿಣಿ ಸಿಕ್ಕಾಕೊಂಡಂಗೆ ಆಯ್ತು. ಓಹೋ, ಗಿಣಿ ಏನಪ್ಪ? ಗಿಣಿ ಮೇಲೆ ಇಷ್ಟೊಂದು ವ್ಯಾಮೋಹ? ಲೋ, ಒಂದು ಕನ್ಸಲ್ಲಿದ್ರೆ ಏನೋ ತಪ್ಪು? ಪಾಪ ದಿನ ಅಳ್ತಿರ್ತಾರೆ. ಬಹುಶಃ ಶೆಟ್ಟಿ ದಿನ ಹೊಡಿತಾನೇನೋ. ಶೆಟ್ಟಿ ಹೊರಗೋಗ್ಬೇಕಾದ್ರೆ ದಿನ ಬೀಗ ಹಾಕೊಂಡು ಹೋಗ್ತಾನೋ. ಪಾಪ ಅವ್ರ ಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆಯ್ತಪ್ಪ, ನೀನು ಹಿಂಗೆ ನೋಡ್ಕೊಂಡು ನಿಂತಿರೋ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ.